ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಬಾಂಗ್ಲಾದೇಶದಿಂದ ಬಂದವರೇ ಅಂದ್ರಲ್ಲ, ಮಾಹಿತಿ ಅವ್ರಿಗೆ ನೋಟಿಸ್ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ. ಸೊ ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗುತ್ತೆ ಹೇಳಿ? ಎಲ್ಲಿ ಗುರು? ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ. ಆವಾಗ ಮೋದಿಯವರೇ ಉತ್ತರ ಕೊಡಬೇಕಾಗುತ್ತೆ. ನಂತರ ಯಾರು? ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗುತ್ತೆ. ಈಗ ಮಾನ್ಯ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇ ಅಂದಾರಲ್ಲ, ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಹೇಳಿದ್ವಿ. ಅವ್ರು ಹೇಳಿದ್ಮೇಲೆ ಕೊಡಲೇಬೇಕಲ್ಲ. ನನ್ನ ಶಾಸಕರು ಮಾಡಿರೋರು ಅವರೇ, ಮಂತ್ರಿ ಮಾಡಿರೋರು ಅವರೇ. ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ ಮಾಡೋಣ. ಶೋಭಾ ಅವರು ಒಬ್ಬ ಕೇಂದ್ರದ ಸಚಿವರಾಗಲಿಕ್ಕೆ ತೂಕವಾಗಿ ಮಾತಾಡಬೇಕು. ಆದರೆ ಈ ಥರದ್ದು ಮಾತಾಡಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ಬೋದು. ಈಗ ಮುನಿರತ್ನವರು ಮಾತಾಡೋರೆ, ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡ್ಬೋದು. ಕೊಟ್ಟರೆ ಏನಾಗುತ್ತೆ? ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ನಮ್ಮ ನಾಲಿಗೆ ಮೇಲೆ. ಸೊ ಜನ ನೋಡಿದವರು ಇದೇನು ಈ ಥರ ಅಂತಾರೆ. ಶೋಭಾ ಅವರಾಗಲಿ, ಅಶೋಕರಾಗಲಿ, ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ, ಶಾಂತಿನೂ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ. ಅವ್ರ ಕೈಲಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು. ಈಗ ಜನತಾದಳದವ್ರು ಬಂದ ಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ. ಇಬ್ಬರು ಸೇರಿ ಕೆರಗೋಡಿಂದನೂ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ KRಪೇಟೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು. ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇಲ್ಲಿರ್ತಕ್ಕಂಥ BJPಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ. ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ. ಇಲ್ಲೊಂದಷ್ಟು ಜನ ಜನತಾದಳದವರೇ ಎಲ್ಲ ಅಂತ ಹೇಳಲ್ಲ. ಜನತಾದಳದಲ್ಲಿ ಒಂದಷ್ಟು ಜನ ಈ ಥರದ ಪ್ರವೋಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡ್ರ್ಗಳು ರೆಡಿಯಾಗಿದ್ದಾರೆ. ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ಲಿ ಅದನ್ನೆಲ್ಲ. ಸೊ ಈ ಜನನೇ ನಿಭಾಯಿಸ್ತಾರೆ, ನಮ್ಮ ಗಂಟೆ ಏನು ಬಿಡಲ್ಲ. ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ, ಇದನ್ನು ಸಹಿಸೋದು. ಯಾರು ಮಾಡಿದ್ರೂ ತಪ್ಪೇ ಅಲ್ಲ, ಆಗುತ್ತೆ. ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸು ಹೋಗುತ್ತೆ. ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಸುರೇಶ್ ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಬಾಂಗ್ಲಾದೇಶದಿಂದ ಬಂದವರೇ ಅಂದ್ರಲ್ಲ, ಮಾಹಿತಿ ಅವ್ರಿಗೆ ನೋಟಿಸ್ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ. ಸೊ ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗುತ್ತೆ ಹೇಳಿ? ಎಲ್ಲಿ ಗುರು? ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ. ಆವಾಗ ಮೋದಿಯವರೇ ಉತ್ತರ ಕೊಡಬೇಕಾಗುತ್ತೆ. ನಂತರ ಯಾರು? ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗುತ್ತೆ. ಈಗ ಮಾನ್ಯ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇ ಅಂದಾರಲ್ಲ, ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಹೇಳಿದ್ವಿ. ಅವ್ರು ಹೇಳಿದ್ಮೇಲೆ ಕೊಡಲೇಬೇಕಲ್ಲ. ನನ್ನ ಶಾಸಕರು ಮಾಡಿರೋರು ಅವರೇ, ಮಂತ್ರಿ ಮಾಡಿರೋರು ಅವರೇ. ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ ಮಾಡೋಣ. ಶೋಭಾ ಅವರು ಒಬ್ಬ ಕೇಂದ್ರದ ಸಚಿವರಾಗಲಿಕ್ಕೆ ತೂಕವಾಗಿ ಮಾತಾಡಬೇಕು. ಆದರೆ ಈ ಥರದ್ದು ಮಾತಾಡಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ಬೋದು. ಈಗ ಮುನಿರತ್ನವರು ಮಾತಾಡೋರೆ, ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡ್ಬೋದು. ಕೊಟ್ಟರೆ ಏನಾಗುತ್ತೆ? ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ನಮ್ಮ ನಾಲಿಗೆ ಮೇಲೆ. ಸೊ ಜನ ನೋಡಿದವರು ಇದೇನು ಈ ಥರ ಅಂತಾರೆ. ಶೋಭಾ ಅವರಾಗಲಿ, ಅಶೋಕರಾಗಲಿ, ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ, ಶಾಂತಿನೂ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ. ಅವ್ರ ಕೈಲಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು. ಈಗ ಜನತಾದಳದವ್ರು ಬಂದ ಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ. ಇಬ್ಬರು ಸೇರಿ ಕೆರಗೋಡಿಂದನೂ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ KRಪೇಟೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು. ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇಲ್ಲಿರ್ತಕ್ಕಂಥ BJPಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ. ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ. ಇಲ್ಲೊಂದಷ್ಟು ಜನ ಜನತಾದಳದವರೇ ಎಲ್ಲ ಅಂತ ಹೇಳಲ್ಲ. ಜನತಾದಳದಲ್ಲಿ ಒಂದಷ್ಟು ಜನ ಈ ಥರದ ಪ್ರವೋಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡ್ರ್ಗಳು ರೆಡಿಯಾಗಿದ್ದಾರೆ. ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ಲಿ
ಅದನ್ನೆಲ್ಲ ಸೊ ಈ ಜನನೇ ನಿಭಾಯಿಸ್ತಾರೆ. ನಮ್ಮ ಗಂಟೆ ಏನು ಬಿಡಲ್ಲ. ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ, ಇದನ್ನು ಸಹಿಸೋದು ಇಲ್ಲ. ಸರ್, ಅಶೋಕ್ ಮತ್ತು ಶೋಭಾ ವಿರುದ್ಧನೂ ಕೂಡ ಪ್ರಕರಣ ದಾಖಲಾಗಿದೆ ಸರ್. ಯಾರು ಮಾಡಿದ್ರೂ ತಪ್ಪೇ ಅಲ್ಲ, ಆಗುತ್ತೆ. ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸು ಹೋಗುತ್ತೆ. ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಸುರೇಶ್ ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಬಾಂಗ್ಲಾದೇಶದಿಂದ ಬಂದವರೇ ಅಂದ್ರಲ್ಲ, ಮಾಹಿತಿ ಅವ್ರಿಗೆ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ. ಸೊ ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗುತ್ತೆ ಹೇಳಿ? ಎಲ್ಲಿ ಗುರು? ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ. ಅವಾಗ ಮೋದಿಯವರೇ ಉತ್ತರ ಕೊಡಬೇಕಾಗುತ್ತೆ. ನಂತರ ಯಾರು? ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗುತ್ತೆ. ಈಗ ಮಾನ್ಯ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇ ಅಂದಾರಲ್ಲ, ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಹೇಳಿದ್ವಿ. ಅವ್ರು ಹೇಳಿದ್ಮೇಲೆ ಕೊಡಲೇಬೇಕಲ್ಲ. ನನ್ನ ಶಾಸಕರು ಮಾಡಿರೋರು ಅವರೇ, ಮಂತ್ರಿ ಮಾಡಿರೋರು ಅವರೇ. ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ ಮಾಡೋಣ. ಶೋಭಾ ಅವರು ಒಬ್ಬ ಕೇಂದ್ರದ ಸಚಿವರಾಗಲಿಕ್ಕೆ ತೂಕವಾಗಿ ಮಾತಾಡಬೇಕು. ಆದರೆ ಈ ಥರದ್ದು ಮಾತಾಡಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ಬೋದು. ಈಗ ಮುನಿರತ್ನವರು ಮಾತಾಡೋರೆ, ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡ್ಬೋದು. ಕೊಟ್ಟರೆ ಏನಾಗುತ್ತೆ? ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ನಮ್ಮ ನಾಲಿಗೆ ಮೇಲೆ. ಸೊ ಜನ ನೋಡಿದವರು ಇದೇನು ಈ ಥರ ಅಂತಾರೆ. ಶೋಭಾ ಅವರಾಗಲಿ ಅಶೋಕರಾಗಲಿ ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ, ಶಾಂತಿನೂ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ. ಅವ್ರ ಕೈಲಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು. ಈಗ ಜನತಾದಳದವ್ರು ಬಂದ ಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ. ಇಬ್ಬರು ಸೇರಿ ಕೆರಗೋಡಿಂದನೂ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ KRಪೇಟೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು. ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇಲ್ಲಿರ್ತಕ್ಕಂಥ BJPಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ. ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ. ಇಲ್ಲೊಂದಷ್ಟು ಜನ ಜನತಾದಳದವರೇ ಎಲ್ಲ ಅಂತ ಹೇಳಲ್ಲ. ಜನತಾದಳದಲ್ಲಿ ಒಂದಷ್ಟು ಜನ ಈ ಥರದ ಪ್ರವೋಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡ್ರ್ಗಳು ರೆಡಿಯಾಗಿದ್ದಾರೆ. ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ಲಿ. ಅದನ್ನೆಲ್ಲ ಸೊ ಈ ಜನನೇ ನಿಭಾಯಿಸ್ತಾರೆ. ನಮ್ಮ ಗಂಟೆ ಏನು ಬಿಡಲ್ಲ. ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ, ಇದನ್ನು ಸಹಿಸೋದು ಇಲ್ಲ. ಸರ್, ಅಶೋಕ್ ಮತ್ತು ಶೋಭಾ ವಿರುದ್ಧನೂ ಕೂಡ ಪ್ರಕರಣ ದಾಖಲಾಗಿದೆ ಸರ್. ಯಾರು ಮಾಡಿದ್ರೂ ತಪ್ಪೇ ಅಲ್ಲ, ಆಗುತ್ತೆ. ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸು ಹೋಗುತ್ತೆ. ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಸುರೇಶ್